ಯಾರೋ ಅಲ್ಲಿ ನೋಡಿ ಬಿದ್ದಿದ್ದಾರೆ, ಯಾರೋ ಟ್ರಕ್ಕಿಂದ ಯಾರೋ ಅಲ್ಲಿ ನೋಡಿ ಬಿದ್ದಿದ್ದಾರೆ. ಖ್ಯಾತ ನಿರ್ಮಾಪಕ ಹರೀಶ್ ಅವರ ಪುತ್ರ ಉಲ್ಲಾಸ್ ಅವರು ಸಾವನ್ನಪ್ಪಿರುವಂತದ್ದು. ಹಾರ್ಟ್ ಅಟ್ಯಾಕ್ ಆಗಿದೆ. ಇಲ್ಲ ಹೇರ್ ಬ್ಲಾಕ್ ಆಗಿರುತ್ತೆ. ನಾವು ಕೊಡ್ಸಿದ್ರೆ ಈ ಕಡೆ ಕಮಿಟಿ ಅಧ್ಯಕ್ಷರಾದ್ಮೇಲೆ Here I come. Here I come. What is sudden surprise? ಜೀಪೇ ಅಕ್ಕ ಅದೇ ಟೈಮಲ್ಲಿ ಆಫ್ ಮಾಡಿದ್ದೆ. ಸಖತ್ತಾಗಿದ್ದೀನಿ, ತಿನ್ಕೊಂಡು ತಾಕತ್ತಾಗಿದ್ದೀನಿ, ಲೈಫಲ್ಲಿ ಹ್ಯಾಪಿ ಆಗಿದ್ದೀನಿ, ಜೀವನದಲ್ಲಿ ಜಾಲಿ ಆಗಿದ್ದೀನಿ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಸೀನ್ ಏನಾಗೈತೆಪ್ಪ ಅಂತಿದ್ರೆ, ನಾವು ಕೊಡಚಾದ್ರಿ ಟ್ರಕ್ಕಿಂಗ್ ಬಂದಿದ್ವಿ. ಸ್ಟೇ ಕಡೆಯಿಂದ ಜೀಪ್ ಮಾಡ್ಕೊಂಡು ಟ್ರಕ್ಕಿಂಗ್ ಬಂದಿದ್ವಿ. ನಮ್ಮ ಜೀಪ್ ಯಾವ ಅವಸ್ಥೆಯಲ್ಲಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಜೀಪೇ ದಬಾಕೊಂಬಿಟ್ಟೈತೆ ಅಕ್ಕ ಅದೇ ಟೈಮಲ್ಲಿ ಆಫ್ ಮಾಡಿದ್ದೆ. ಅದೆಲ್ಲ ಬಾಯಿಗೆ ಬಂದೈತೆ, ಮುಂದೆ ಕೂತ್ಕೊಂಡಲ್ಲಿ. ಏನೋ ಇದು ಮಿಸ್ ಆಗಿರೋ ಎದುರು ಹೊಡೆದೇ ಇದ್ರೆ ಸರಿಯಾಗಿ ಕ್ಲಾಶ್ ಆಗ್ತೈತೆ ಮಾತ್ರ. ಜಸ್ಟ್ ಮಿಸ್ ಎಲ್ಲ ಬಾಯಿಗೆ ಬಂದಿದ್ದೀವ. ಪುಣ್ಯಗೇನಪ್ಪ ಅಂದ್ರೆ ಗಾಬರಿ ಆಗಲಿಲ್ಲ ನಾನು. ಆದ್ರೂ ಇದಾಗಿರ್ತೆ ಉಳ್ಕೊಂತ ಬಿಡೋ. ಜೀಪ್ ಆಗಿದೆ, ಬೇರೆದಾಗಿದ್ರೆ 2 ಪಲ್ಟಿ ಹೊಡೆಯೋದು. ರೋಲ್ ಒಳಗಡೆ ಆದ್ರೂ ಅಲ್ಲೇ ಕೊಚ್ಕೋತವೆ, ಆಗ ನಮ್ಮ ಕಾರ್ಗೆ ಅದನ್ನೇ ಹೇಳ್ತಿರೋದು. ಆದ್ರೂ ಕಂಟ್ರೋಲ್ ಮಾಡ್ದವಣ್ಣ. ಅವ್ನು ಆ ಬ್ರೇಕ್ ಹೊಡೆದಿದ್ದು ನೋಡಿ, ಎಲ್ಲಿ ಎಳಕ್ಕ ಬಂದೈತೆ ಹಂಗೆ. ನನ್ಗಂತೂ ಬಾಯಿಗೆ ಬಂದಿತ್ತು ಸೀರಿಯಸ್ ಆಗಿ. ನಾನು ಅವ್ನ ಗಾಡಿಗೆ ಇಟ್ಟು ಹೋಗ್ತಿದ್ದೆ. ಸೊ ಎಲ್ಲ ಸಾಹಸ ಮಾಡ್ತಾವ್ರೆ ನೋಡಿ. ಜೀಪ್ ಹಗ್ಗ ಸಿಕ್ಕಿಲ್ಲ, ಏನಿಲ್ಲ, ಇನ್ಸ್ಟ್ರೂಮೆಂಟ್ಸ್ ಏನಿಲ್ಲ ಅಂದ್ಬಿಟ್ಟು ಕೈಲೇ ಎತ್ತವ್ರೆಲ್ಲ. ಹಗ್ಗ ಬರ್ತಿದೆ ಅಂತೆ. ಲಿಟ್ರಲಿ ಅಡ್ವೆಂಚರಸ್ ಆಗಿದೆ ಆಕ್ಚುಲಿ. ಇದು ಫಸ್ಟ್ ಟೈಮ್ ಲೈಫಲ್ಲಿ ಈ ಥರದ್ದು ನೋಡ್ತಾ ಇರೋದು. ನನ್ನ ಜೀವಮಾನದಲ್ಲಿ ಇದು 2ನೇ ಸಲ ದಬಾಕೊಂಡಿರೋದು. ಅದಕ್ಕೆ ನೋಡಿ ಏನು ಹಾರ್ಸ್ ಪವರ್ ಇರುತ್ತೆ ನೋಡೋದಕ್ಕೆ. ನೋಡಿ ಏನು ತಾಕತ್ತು, ಎಷ್ಟು ಲೈವಲ್ಲಿ ಸಖತ್ ಅಡ್ವೆಂಚರಸ್ ಆಗಿ ಕಾಣಿಸ್ತಾ ಇದೆ. ಓ ಬಂತು ಫೈನಲಿ ಡ್ರೈವರ್ ಹಗ್ಗ ಅಂತ ಅಲ್ಲೋಗಿದ್ದಾರೆ. ಡ್ರೈವರ್ ಬರ್ಲಿ. ಸೆಕೆಂಡ್ ಅಡ್ವೆಂಚರ್ ನ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ನಡೀರಿ, ಇನ್ನೊಂದು ಅಡ್ವೆಂಚರ್ ಮಾಡ್ತೀವಿ ಇವಾಗ. ಲೈವ್ ಅಡ್ವೆಂಚರ್. ಎಸ್ ಧರ್ಮಪತ್ನಿಯವ್ರೆ, ನಿಮ್ಮ ಏನಂತಾರೆ ಯೂಸರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಮ್ಮ ಎಕ್ಸ್ಪೀರಿಯನ್ಸ್ ಏನು ಹೇಳಕ್ಕಾಗಲ್ಲ. ಸೀರಿಯಸ್ ಆಗಿ ಹೋದ್ವಿ, ಹಳ್ಳಕ್ ಬಿದ್ವಿ ಅಂತ ಅನ್ಕೊಂಡೆ. ಪಲ್ಟಿ ಆಗುತ್ತೆ, ರೋಲ್ ಆಗುತ್ತೆ ಅನ್ಕೊಂಡ್ವಿ. ಫಾರ್ ಗಾಡ್ ಗ್ರೇಸ್, ಪುಣ್ಯಕ್ಕೆ ಏನು ಆಗ್ಲಿಲ್ಲ. ಸೀರಿಯಸ್ ಆಗಿ ಈ ತರ ಸಿಚುವೇಶನ್ ಯಾರಿಗೂ ಬಂದಿರ್ಲಿಲ್ಲ, ಯಾವತ್ತೂ ಬಂದಿರ್ಲಿಲ್ಲ. ಬಟ್ ಓಕೆ. ಇಲ್ಲಿ ಕೇಳಬಾರ್ದು, ಆನ್ ದಿ ವೇ ಕೇಳಬೇಕು. Oh, okay, nice. Here I come. Here I come. Oh, okay, nice. What is sudden surprise? Yes, this is sudden surprise to me also. ಸ್ಟೀಲ್ ವಾಟರ್ ಬಾಟಲ್, ಸ್ಟೀಲ್ ಬಾಕ್ಸ್. ಆಲ್ಸೋ ನೇಚರ್ ಲವರ್ಸ್. ಆ ಕಡೆ ಏನಿಲ್ಲ, ಈ ಕಡೆಯಿಂದ ಇದೆ ಅಷ್ಟು. ಅಲ್ಲೊಂದು ಇವ್ರೇನೋ ನಮ್ಮೊಂದು ವಿಡಿಯೋ ತೆಗಿತಾ ಇದಾರಪ್ಪ.
ಬಿಗ್ ಬಾಸ್ ಆ ಕಡೆ ಏನೂ ಇಲ್ಲ, ಹಿಂದೆ ಒಂದು ಆ ಬ್ಯಾಗ್ ಕೊಡೋಕ್ಕಾಗುತ್ತೆ. ಹೋಗ್ಬಿಟ್ಟು ಬನ್ನಿ. ಇದೊಂದೇ ಲಾಸ್ಟ್ ಬ್ಯಾಗ್, ಮನೆಗೆ ಹೋಗಿ ಟಿಫನ್ ರೆಡಿ ಇದೆ. ಲಾಸ್ಟ್ ಬ್ಯಾಗ್. ರೈನ್ ಜಾಕೆಟ್ ಅಂತಿದೆ ಮೇಡಮ್, ಇಲ್ಲೇ ವರ್ಕು ನಿಮ್ದು? ಹಾ ಇಲ್ಲೇ ವರ್ಕು? ಏನೋ ಹಂಗಂತಾರಪ್ಪ. ಗೌರ್ಮೆಂಟ್ ಜಾಬ್ ಮೇಡಮ್. ಇಲ್ಲ ಇಲ್ಲ, ಈಕೋ ಡೆವಲಪ್ಮೆಂಟ್ ಕಮಿಟಿ ಅಂತ, ಇದು ಎಲೆಕ್ಟೆಡ್ ಪ್ರೆಸಿಡೆಂಟ್ ನಾನು. ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಹಂಗಾದ್ರೆ ಇಂಡಸ್ಟ್ರಿ ಬಿಟ್ಬಿಟ್ರ? ಇಂಡಸ್ಟ್ರಿ ಆಲ್ಮೋಸ್ಟ್ 5-6 years ಕಾರ್ತಿನ ರೈನ್ ಜಾಕೆಟ್ ಎಲ್ಲ ತಗೊಂಡಿದ್ದೀವಲ್ಲ ಇಲ್ವಾ? ಪ್ಲಾಸ್ಟಿಕ್ ಏನು ಅಲ್ಲೋನೆ ನಾನು ಕೊಡ್ಸಿದ್ರೆ ಈಕೋ ಡೆವಲಪ್ಮೆಂಟ್ ಕಮಿಟಿ ಅಧ್ಯಕ್ಷರಾದ್ಮೇಲೆ ಪ್ಲಾಸ್ಟಿಕ್ ಕಂಪ್ಲೀಟ್ ಇವಾಗ ಸದ್ಯಕ್ಕೆ ನಮ್ದೊಂದು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅಷ್ಟವರೆಗೆ ಮಾಡ್ತಾ ಇದ್ವಿ. ಡೆಪಾಸಿಟ್ ತಗೊಂಡು ಆಮೇಲೆ ನೀವು ಬಂದು ತೋರಿಸ್ಬೇಕು, ಆಮೇಲೆ ಅಮೌಂಟ್ ವಾಪಸ್ ಕೊಡ್ತೀವಿ. ಸೊ ಕಂಪ್ಲೀಟ್ ಬ್ಯಾನ್ ಮಾಡೋಣ ಪ್ಲಾಸ್ಟಿಕ್. ಒಳ್ಳೆ ಕೆಲಸ ಮ್ಯಾಮ್, ಒಳ್ಳೆ ಕೆಲಸ. 50 ರೂಪಾಯಿ ಡೆಪಾಸಿಟ್ ಮಾಡ್ತಾರ, ಅಲ್ಲೇ ಬಿಸಾಕ್ ಬರ್ತಾರ. 50 ರೂಪಾಯಿ ಮ್ಯಾಟರ್ ಆಗಲ್ಲ. ಡೆಪಾಸಿಟ್ ವೇಸ್ಟ್. ನೀವೇ ಸ್ಟೀಲ್ ಬಾಟಲ್ ಪ್ರೊವೈಡ್ ಮಾಡಿ, ಮತ್ತೆ ರಿಟರ್ನ್ ಮಾಡಿ. ಈ ವರ್ಷ ತಗೊಂಡಿರೋ ಡಿಸಿಷನ್. ಸೊ ಹಂಗಾಗಿ ಇನ್ನು ಇಂಪ್ಲಿಮೆಂಟ್ ಮಾಡಬೇಕು, ಟೈಮ್ ತಗೊಳುತ್ತೆ. ಅಟ್ಲೀಸ್ಟ್ ಒಂದು 90% ಮಾಡ್ತೀವಿ. ಇವಾಗ ತುಂಬಾ ಹೈಪಲ್ ಇದೆ ಟ್ರಕ್ಕಿಂಗ್, ಎಲ್ಲರೂ ಬಂದ್ಬಿಟ್ಟು ಹಾಳು ಮಾಡ್ಬಿಡ್ತಾರೆ. ಅಟ್ಲೀಸ್ಟ್ ಚೆನ್ನಾಗಿದೆ ನೇಚರ್. ಥ್ಯಾಂಕ್ ಯು. ಸಲ ನಾನು ಪೇಪರಲ್ಲಿ ಓದಿರೋ ಸುದ್ದಿ, ಬನ್ನೇರುಘಟ್ಟದಲ್ಲಿ ವೆಟರ್ನರಿ ಹಾಸ್ಪಿಟ್ಲಲ್ಲಿ ಒಂದು ಹಸುಗೆ ಆಪರೇಷನ್ ಮಾಡಿದ್ರು. ಹೊಟ್ಟೆ ಡೈಜೆಷನ್ ಆಗದಿರೋ ಆಪರೇಷನ್ ಮಾಡಿದಾಗ ನೀವು ನಂಬಲೇಬೇಕು, 22 kg ಪ್ಲಾಸ್ಟಿಕ್ ಕವರ್ಸ್ ಅದ್ರ ಹೊಟ್ಟೆನಲ್ಲಿ. ನೀವು ಯೋಚನೆ ಮಾಡಿ ಪ್ಲಾಸ್ಟಿಕ್ಕಿಂದ ಎಷ್ಟು ಹಾನಿ ಪ್ರಾಣಿಗಳಿಗೆ ಅಂತ. ನೇಚರ್ಗೂ ಅಷ್ಟೇ, ಜಂತುಗಳಿಗೂ ಅಷ್ಟೇ, ನಮಗೂ ಅಷ್ಟೇ. Okay, let's go. A few moments later. ಫೈನಲಿ ಮೇಲ್ಗಡೆ ಬಂದು ರೀಚ್ ಆಗಿದ್ದೀವಿ. ಸೊ ಇಲ್ಲಿನ ವ್ಯೂ ಸಖತ್ತಾಗಿದೆ. ವ್ಯೂ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ ಎಲ್ಲರೂ. ಸೊ ವ್ಯೂ ತೋರಿಸ್ತೀನಿ ನಾನು ನಿಮ್ಗೂ. ಏನ್ರಿ ಹೆಂಗಿತ್ತು ಜೀಪ್ ಪ್ರಯಾಣ? ಓ ಮೈ ಗಾಡ್. ಹಾ, ಗಾಳಿಪಟ ಫಿಲಮ್ ಅಲ್ಲಿ ಗಣೇಶ್ ಇಲ್ಲಿ ವಾಕ್ ಬರ್ತಾರೆ. ಯಾವ್ದೋ ಇದಾ? ಓಕೆ, ತೋರಿಸ್ತೀನಿ. ಆಕ್ಚುಲಿ ಸ್ಪಾಟ್ ಏನಿದೆ, ಯಾವ ಸ್ಪಾಟು? ಈ ಸ್ಪಾಟು. ಈ ಸ್ಪಾಟಾ? ಇದ್ರಲ್ಲಿ ಗಣೇಶ್ ಹಿಂಗ್ ವಾಕ್ ಬರ್ತಾರೆ. ಓಕೆ, ನೀವು ನೋಡಿರ್ತೀರ ಈ ಒಂಟಿ ಮರ, ಹಾ ಈ ಒಂದು ಜಾಗ. ಹಾ, ಗಾಳಿಪಟದ ಮುಗಿಲ್ಪೇಟೆನೆ ಈ ಕೊಡಚಾದ್ರಿ. ನೀನ್ ಹಿಂಗ್ ಹೇಳು, ಮುಗಿಲ್ಪೇಟೆ ಮಡಿಕೇರಿಯಲ್ಲಿ ಬರೋದು. ಆದ್ರೆ ಅವ್ರು ಮುಗಿಲ್ಪೇಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆಕ್ಚುಲಿ ಟ್ರಕ್ ಮಾಡಿದ್ರೆ ಆ ಒಂದು ಪಾಯಿಂಟ್ ಅಲ್ಲಿ ಬಂದು ಆ ವ್ಯೂಸ್ ನೆಲ್ಲ ಎಂಜಾಯ್ ಮಾಡ್ಕೊಂಡ್ ಬರ್ತಿದ್ವಿ. ಎಲ್ಲಿ? ಅಲ್ಲಿ ಬರ್ತಿದ್ವಾ? ಆ ಪಾಯಿಂಟ್ ಇಂದ ಬಂದು ಅಲ್ಲಿಂದ ಹಂಗೆ ಇಳಿದು ಈ ತರ ಬಂದು ಆ ಟ್ರಕ್ಕಿಂಗ್ ನೆಲ್ಲ ಎಂಜಾಯ್ ಮಾಡ್ಕೊಂಡ್ ಬರ್ತಿದ್ವಿ. ಈಗ ಕಾರಣಾಂತರದಿಂದ ಟ್ರಕ್ಕಿಂಗ್ ಬಿಟ್ಟಿಲ್ಲ. ಎಲ್ಲಿ ಇಲ್ಲ. ನಾವು ಲಾಸ್ಟ್ ಇಯರ್ ಬಂದಾಗ ಈ ಮರದಡೆ ಕೂತ್ಕೊಂಡು ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ. ಬಟ್ ಈಗ ಕಾರಣಾಂತರದಿಂದ ಇನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಬಿಟ್ಟಿದ್ರೆ ಚೆನ್ನಾಗಿರೋದು, ಈ ಎಲ್ಲಾ ನೇಚರ್ನ ಎಂಜಾಯ್ ಮಾಡ್ಕೊಂತ ಬರ್ಬೋದಿತ್ತು ನಾವು. ಹೌದು, ಹೇಳ್ಬೇಕಂದ್ರೆ ನೇಚರ್ ನೀವೇ ನೋಡ್ತಾ ಇದ್ರೆ ತುಂಬಾ ಸುಂದರವಾಗಿದೆ. ಪ್ಲಾಸ್ಟಿಕ್ಸ್ ಎಲ್ಲ ಅಲೋ ಮಾಡ್ತಾ ಇಲ್ಲ ಇಲ್ಲಿ ಕಮಿಟಿ, ಬಟ್ ಸ್ಟಿಲ್ ಕದ್ದು ಮುಚ್ಚಿ ಏನಾದ್ರು ಚಾಕ್ಲೇಟ್ ಇರ್ಬೋದು ಅಥವಾ ಬಿಸ್ಕೆಟ್ಸ್ ಇರ್ಬೋದು ಅಥವಾ ಗೊತ್ತಿಲ್ಲ ಏನಾದ್ರು ತಗೊಂಡ್ ಬಂದ್ರೆ, ಅಥವಾ ಕೆಲವೊಂದ್ಸಲ ಅವರು ಇದು ಕೂಡ ತಗೊಳ್ತಾ ಇದ್ದಾರೆ 50 rupees ಅಲ್ಲಿ ಇದು ಮಾಡಿ ಏನದು ಡೆಪಾಸಿಟ್ ಮಾಡಿ ನೀವು ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನ ಅಥವಾ ತಗೊಂಡು ಬರ್ಬೋದು ಅನ್ನೋ ಥರನೂ ಇನ್ನೂ ನಡೀತಾ ಇದೆ. ಬಟ್ ಸ್ಟಿಲ್ ನಾನು ಹೇಳೋದು, ನೀವೇ ಯೋಚನೆ ಮಾಡಿ, ಇಂಥ ಒಳ್ಳೆ ಪ್ರಕೃತಿನ ಈ ಥರ ಹಾಳು ಮಾಡಿ ಪ್ಲಾಸ್ಟಿಕ್ ಬಿಸಾಕಿ ಇಲ್ಲಿಗೆ ಬಂದಮೇಲೆ ನೀವು ವಾಪಸ್ ಅಂತೂ ತೊಗೊಂಡೋಗಲ್ಲ. ಸೊ ಪ್ಲೀಸ್ ಆದಷ್ಟು ಪ್ಲಾಸ್ಟಿಕ್ಸ್ನ ಅವಾಯ್ಡ್ ಮಾಡಿ, ಸ್ಟೀಲ್ ಅಥವಾ ಆ ಥರದನ್ನ ಕಂಟೈನರ್ಸ್ಗಳನ್ನ, ಸ್ಟೀಲ್ ವಾಟರ್ ಬಾಟಲ್ಸ್ಗಳನ್ನ ಯೂಸ್ ಮಾಡಿ. ಆ್ಯಂಡ್ ದಯವಿಟ್ಟು ನೀವೇನೇ ಪ್ಲಾಸ್ಟಿಕ್ನ ತೊಗೊಂಬಂದಿದ್ರು ವಾಪಸ್ ತೊಗೊಂಡು ಹೋಗಿ, ಪ್ರಕೃತಿನ ಹೇಗಿದೆ ಹಾಗೆ ಇರೋದಕ್ಕೆ ಬಿಟ್ಬಿಡಿ. ಆ್ಯಂಡ್ ಇಟ್ ಈಸ್ ಅ ರಿಕ್ವೆಸ್ಟ್, ಆಯಿತಾ? ಯಾಕಂದರೆ ಇವಾಗ ನಿಮ್ಮನೆ ಹೇಗೋ ಈ ಪ್ರಕೃತಿನೂ ಹಾಗೆ, ಪ್ರಾಣಿ ಪಕ್ಷಿಗಳು ಬದುಕ್ತಾ ಇರುತ್ತೆ. ದಯವಿಟ್ಟು ಪ್ಲಾಸ್ಟಿಕ್ನ ಹಾಕಿ ಹಾಳು ಮಾಡಬೇಡಿ. ನೋಡಿ ಒಂದ್ಸಲ ವ್ಯೂ ನೋಡಿ, ಇಷ್ಟು ಚೆನ್ನಾಗಿರೋ ಪ್ರಕೃತಿ ಸೌಂದರ್ಯನ ಹಾಳು ಮಾಡೋದಕ್ಕೆ ಹೇಗೆ ಮನ್ಸು ಬರುತ್ತೆ ಹೇಳಿ? ಒಂದ್ಸಲ ನೋಡಿ ಹಾಗೆ ವ್ಯೂ, ಆ ಫಾಗಿ ಏರಿಯಾ, ರೈನಿ ಸೀಸನ್ ಅಂತೂ ಇನ್ನೂ ಮಸ್ತಾಗಿರುತ್ತೆ ಬಂದರೆ.
ತುಂಬ ಚೆನ್ನಾಗಿದೆ ಸ್ಪಾಟು. ಸೀದಾ ಆಕಾಶಕ್ಕೆ ಹತ್ರಕ್ಕೆ ಬಂದು ಮುತ್ತಿಟ್ಟಂಗೆ ಐತಿ ಜಾಗ. ಸೇಮ್ ಇದೇ ಥರ ಇದರಲ್ಲಿ ಅದು ಮುಳ್ಳಯ್ಯನಗಿರಿಲೂ ಇದೇ ಥರ ಇರುತ್ತೆ, ಬಟ್ ಇಷ್ಟು ಪೀಕ್ ಲೆವೆಲ್ ಇಲ್ಲ ಅದು ಸ್ವಲ್ಪ. ಫೈನಲಿ ಫ್ರೆಂಡ್ಸ್, ಇವಾಗ ಜೀಪ್ ಟ್ರಾವೆಲ್ ಎಲ್ಲ ಮಾಡ್ಕೊಂಡ್ಬಂದು ಫೈನಲಿ ಇವಾಗ ಕೊಡಚಾದ್ರಿ ಪೀಕಲ್ಲಿ ಇದೀವಿ. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಇನ್ನ ಕಂಟಿನ್ಯೂ ಆಗುತ್ತೆ. ಫುಲ್ ಪೀಕ್ ಹೋಗಿಲ್ಲ, ಇನ್ನು 2 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗ್ಬೇಕು. ಇಲ್ಲೊಂದು ದೇವಸ್ಥಾನ ಇದೆ, ಅದನ್ನ ತೋರ್ಸೋಣ ಅಂತ ಬಂದಿದೀವಿ. ಅದ್ರ ವಿಶೇಷತೆ ಏನು ಅಂತ ನಿಮ್ಗೆ ಹೇಳ್ತೀವಿ ಬನ್ನಿ. ನೋಡಿದೀನಿ. ಸೊ ಜೀಪ್ ಟ್ರಾವೆಲ್ ಮತ್ತು ಸಖತ್ ಎಂಜಾಯ್ ಚೆನ್ನಾಗಿತ್ತು, ಅಡ್ವೆಂಚರ್ಸ್ ಆಗಿತ್ತು. ಕಾಲಭೈರವ ಸ್ವಾಮಿ. ಇದು ಕಾಲಭೈರವ ಸ್ವಾಮಿ, ಇಲ್ಲಿ ಬೈಲಿ. ಸೊ ಈ ಕಾಲಭೈರವ ಟೆಂಪಲ್ ಪಕ್ಕದಲ್ಲಿ ನೋಡ್ತಿದೆಯಲ್ಲ, ಉದ್ದಿ ಕಾಣ್ತಿದೆ ಅಂತ ಹೋಲ್ ಥರ. ಅದು 2400 ವರ್ಷಗಳ ಇತಿಹಾಸ ಇರುವಂತಹ ತ್ರಿಶೂಲ, ಶ್ರೀದೇವಿ ಮೂಕಾಸುರನ್ನ ಸಂಹಾರ ಮಾಡಿದಂಥ ತ್ರಿಶೂಲ ಅದು. ಅದನ್ನ ಉಲ್ಟಾ ಚುಚ್ಚಿದ್ದಾರೆ, ಅಲ್ಲಿ ಅದನ್ನ ತೋರಿಸಿದ್ದಾರೆ ಕೂಡ ಆ ಇಮೇಜಲ್ಲಿ. ನಿಮಗೆ ಅದನ್ನ ಝೂಮ್ ಮಾಡಿ ತೋರಿಸ್ತೀವಿ. ಸೊ 32 ಅಡಿ ಉದ್ದ ಇರೋವಂಥ ತ್ರಿಶೂಲ ಇದು. ಉಲ್ಟಾ ಅದನ್ನ ಚುಚ್ಚಿರೋದು, ತ್ರಿಶೂಲನ ಅಂದರೆ ಸಂಹಾರ ಮಾಡಿದ್ಮೇಲೆ ಅದನ್ನ ಅಲ್ಲೇ ಚುಚ್ಚಿರೋದು, ಅದು ಹಾಗೆ ಇದೆ. ಸೊ ಲೈವ್ ಎಕ್ಸಾಂಪಲ್, ದೇವಿ ಮೂಕಾಸುರನನ್ನ ಸಂಹಾರ ಮಾಡಿದಂಥ ತ್ರಿಶೂಲ ಇಲ್ಲಿದೆ. ಎಂಥ ಪವಿತ್ರವಾದ ಸ್ಥಳಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ.